ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ತಮ್ಮೆಲ್ಲರೂ ಗೊತ್ತಿದೆ ಸಾಧನಾ ಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TET ಎಲ್ಲ ಕ್ಲಾಸಸ್ಗಳಿಗೆ ಸಂಬಂಧಪಟ್ಟಂಥ ಆ್ಯಪ್ಗಳನ್ನು ಮಾಡಿಕೊಡ್ತಾ ಇದೆ. ಸ್ನೇಹಿತರೆ, ಸ್ವಲ್ಪ HSTR, GPSTR, PSTRಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಯಾಕೆ ಗೊಂದಲ ಆಗಿದೆ ಅಂದರೆ ಸಿಲೆಬಸ್ ಚೇಂಜ್ ಆಗಿದೆ. ಹಾಗಾಗಿ ಆ ಸಿಲೆಬಸ್ಗೆ ಅನುಗುಣವಾಗಿ ಕ್ಲಾಸಸ್ಗಳನ್ನು ಮತ್ತೆ ನಾವು ಮಾಡ್ತಾಯಿದ್ದೀವಿ. ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಯಾರೂ ಕೂಡ ಏನೋ ಒಂಥರ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲ ಕ್ಲಾಸಸ್ಗಳನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಕೆಲವು ಅನಿವಾರ್ಯ ಕಾರಣಗಳಿಂದ ಅಂದರೆ ವೈಯಕ್ತಿಕ ಕಾರಣಗಳಿಂದ ನಾನು ನಿಮ್ಮ ಜೊತೆಗೆ ಕಂಟಿನ್ಯೂ ಆಗಿ ಕ್ಲಾಸ್ ಮಾಡಲಿಕ್ಕೆ ಆಗಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂ ಆಗಿ ನಿಮ್ಮ ಜೊತೆಗೆ ಕ್ಲಾಸ್ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಬಟ್ ನಾನು ಕ್ಲಾಸ್ ಮಾಡ್ತೀನಿ ಮತ್ತು ನನ್ನ ಜೊತೆಗೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರ ಜೊತೆಗೆ ಕ್ಲಾಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ತುಂಬ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಎಕ್ಸಾಮಿಗಂತೂ ಪ್ಯೂರ್ಲಿ 100% ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ, ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದೊಂದು ಪ್ರಶ್ನೆ ಪತ್ರಿಕೆ ಹೇಗೆ ಬರುತ್ತೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, 2008 ಪ್ರಶ್ನೆ ಪತ್ರಿಕೆ ನೋಡಿ. ಇಲ್ಲಿ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದ ಸೈಂಟಿಸ್ಟ್ ಯಾರು ಅಂತ ಇದೆ. ಕ್ಲಿಯರ್? ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದ ಸೈಂಟಿಸ್ಟ್ ಯಾರು? ನೀವು ಸಿಂಪಲಾಗಿ ಗೊತ್ತಾಗ್ಬಿಡತ್ತೆ ನಿಮಗೆ. ದಟ್ ಈಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಬಟ್ ಇದ್ರ ಬಗ್ಗೆ ಸ್ವಲ್ಪ ನಾವು ಬೇರೆ ಬೇರೆ ಥರ ಪ್ರಶ್ನೆಗಳು ಬರ್ಬೋದು. ಹಾಗೆ ಇಲ್ಲಿ ಪೆನ್ಸಿಲಿನ್ ಔಷಧಿ ಅಂತಕ್ಕಂಥದ್ದೇನು ಅಂತ ಸಿಂಪಲ್. ಈ ಪೆನ್ಸಿಲಿನ್ ಔಷಧಿಯನ್ನು ಇವನು ಹೇಗೆ ಕಂಡುಹಿಡಿತಾನೆ ಅಂದರೆ, ಆ್ಯಕ್ಚುಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನಿದ್ದಾನೆ ಅವನು ಈ ಫಂಗಸ್ ಬಗ್ಗೆ, ಫಂಗಸ್ ಏನಿದೆಯಲ್ವ ಈ ಫಂಗಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ ಅವನು. ಫಂಗಸ್ ಬಗ್ಗೆ ಯಾವುದ್ರ ಬಗ್ಗೆ ಅಂದರೆ ಶಿಲೀಂಧ್ರದ ಬಗ್ಗೆ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇರ್ತಾನೆ. ಈ ಥರ ಶಿಲೀಂಧ್ರದ ಬಗ್ಗೆ ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾದ್ರೆ ಏನು ಮಾಡ್ತಾನೆ, ಒಂದು ಸತಿ ಅವನ ತಟ್ಟೆಯಲ್ಲಿ ಒಂದು ಬ್ರೆಡ್ ಪೀಸ್ ಬೀಳುತ್ತೆ. ಬ್ರೆಡ್ ಪೀಸ್. ಆ ಬ್ರೆಡ್ ಪೀಸಲ್ಲಿ ಏನು ಬ್ಯಾಕ್ಟೀರಿಯಾಗಳಿದ್ದಾವ, ಆ ಬ್ಯಾಕ್ಟೀರಿಯಾಗಳನ್ನು ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರತಕ್ಕಂಥ ಫಂಗಸ್ಗಳೇನು ಮಾಡ್ತಾ ಇರುತ್ತೆ, ಸಾಯಿಸ್ತಾ ಇರುತ್ತೆ. ಆವಾಗ ಅವನಿಗೆ ಗೊತ್ತಾಗತ್ತೆ, ಈ ಶಿಲೀಂಧ್ರಗಳಿದೆಯಲ್ವಾ, ಈ ಫಂಗಸ್ಗಳಿದಾವಲ್ವಾ, ಇವು ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡತ್ತೆ ಅಂತ. ಆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ತಕ್ಕಂಥ ಔಷಧಿಯನ್ನೇ ನಾವೇನಂತ ಕರಿತೀವಿ ಅಂದರೆ ಆಂಟಿಬಯೋಟಿಕ್ ಅಂತ ಕರಿತೀವಿ. ಕ್ಲಿಯರ್? ಆಂಟಿಬಯೋಟಿಕ್. ನೋಡಿ, ಅವನು ಶಿಲೀಂಧ್ರಗಳ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಿ ಆ ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳನ್ನು ಸಾಯಿಸತ್ತೆ ಅಂತಕ್ಕಂತಹ ಒಂದು ಹೊಸ ವಿಷಯವನ್ನು ಆವಿಷ್ಕಾರ ಮಾಡ್ತಾನೆ. ಹಾಗಾಗಿ ಫಂಗಸ್ಗಳನ್ನು ಬಳಸಿ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವ ಆಂಟಿಬಯೋಟಿಕ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಈ ಪೆನಿಸಿಲಿನ್ ಔಷಧಿಯನ್ನು ಯಾರು ಕಂಡುಹಿಡಿತಾನಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಇದಕ್ಕೆ ಪೆನಿಸಿಲಿನ್ ಅಂತ ಯಾಕೆ ಬರುತ್ತೆ ಅಂದರೆ, ಅವನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದ್ದಂತಹ ಶಿಲೀಂಧ್ರ ಯಾವುದಪ್ಪ ಅಂತ ಕೇಳಿದ್ರೆ ಪೆನಿಸಿಲಿಯಂ ನೊಟೇಟಮ್ ಅಂತಕ್ಕಂಥ ಶಿಲೀಂಧ್ರ. ಪೆನಿಸಿಲಿಯಂ ನೊಟೇಟಮ್ ಅಂತಕ್ಕಂಥ ಶಿಲೀಂಧ್ರ ಅಲ್ಲಿ ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ತು. ಈ ಪೆನಿಸಿಲಿಯಂ ನೊಟೇಟಮ್ ಎಂಬ ಶಿಲೀಂಧ್ರವನ್ನು ಬಳಸಿ ನಾವು ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ಬೋದು. ಈ ಥರ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಬಂತು ಅಂದರೆ ಆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದು, ನಮ್ಮ ರೋಗ ನಿರ್ಮೂಲನೆಯನ್ನು ಮಾಡಬಹುದು ಅಂತಕ್ಕಂಥ ಮಾಹಿತಿ ಜಗತ್ತಿಗೆ ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಹಾಗಾಗಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನಿಸಿಲಿನ್ ಅಂತಕ್ಕಂಥ ಆಂಟಿಬಯೋಟಿಕ್ಕನ್ನು ಫಂಗಸ್ ಪೆನಿಸಿಲಿಯಂ ನೊಟೇಟಮ್ ಎಂಬ ಫಂಗಸ್ಸಿಂದ ಕಂಡುಹಿಡಿದು ಈ ಜೀವಿಗಳನ್ನು ಉಳಿಸ್ತಾನೆ. ಸ್ನೇಹಿತರೆ, ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವ್ಯಕ್ತಿ ಇದ್ದಾನೆ. ದಿಸ್ ಈಸ್ ಗ್ರೆಗರ್ ಜಾನ್ ಮೆಂಡಲ್ ಅಂತ. ನೋಡಿ, ಈ ಗ್ರೆಗರ್ ಜಾನ್ ಮೆಂಡಲಿಗೆ ಇವನೊಬ್ಬ ಪಾದ್ರಿ. ಇವನಿಗೆ ಒಬ್ಬ ದೊಡ್ಡ ಟೀಚರ್ ಆಗಬೇಕಂತ ಆಸೆ ಇರುತ್ತೆ. ಆದರೆ ಅವನು ಏನು ಮಾಡಿದ್ರೂ ಕೂಡ, ಎಷ್ಟೇ ಎಕ್ಸಾಮ್ ಬರೆದ್ರೂ ಕೂಡ ಟೀಚರ್ ಆಗಲ್ಲ. ನನ್ನ ಹಣೆ ಬರ ಸರಿಯಲ್ಲ ಅಂತ ಹೇಳಿ ಅವನ ಚರ್ಚಲ್ಲಿ ಇರ್ತಕ್ಕಂಥ ಫೀಲ್ಡ್ಗಳಲ್ಲಿ ತನ್ನದೇ ಆಗಿರ್ತಕ್ಕಂತಹ ಈ ಬೀಜಗಳ ಬಗ್ಗೆ, ಸಸ್ಯಗಳ ಬಗ್ಗೆ ಪ್ರಯೋಗಗಳನ್ನು ಮಾಡ್ತಾ 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 ದ ಫಾದರ್ ಆಫ್ ಜೆನೆಟಿಕ್ಸ್, ತಳಿ ಶಾಸ್ತ್ರದ ಪಿತಾಮಹನಾಗಿ ಹೋಗ್ತಾನೆ. ಸ್ನೇಹಿತರೆ, ತಳಿ ಶಾಸ್ತ್ರದ ಪಿತಾಮಹನಾಗಿ ಹೋಗ್ತಾನೆ ಜೆನೆಟಿಕ್ಸ್ನ.
ಓಕೆ, ಹಾಗಾದರೆ ತಳಿಶಾಸ್ತ್ರ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂದರೆ ಸಿಂಪಲ್ ಏನಿಲ್ಲ, ಹೆರಿಡಿಟಿ ಮತ್ತು ವೇರಿಯೇಷನ್ ಅಂತ. ಹೆರಿಡಿಟಿ ಮತ್ತು ವೇರಿಯೇಷನ್, ಆನುವಂಶೀಯತೆ ಮತ್ತು ವ್ಯತ್ಯಾಸ, ಆನುವಂಶೀಯತೆ ಮತ್ತು ವಿಭಿನ್ನತೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಬ್ರಾಂಚಿಗೆ ನಾವೇನಂತ ಕರಿತೀವಿ, ತಳಿಶಾಸ್ತ್ರ ಅಥವಾ ಜೆನೆಟಿಕ್ಸ್ ಅಂತ ಕರಿತೀವಿ. ಈ ಜೆನೆಟಿಕ್ಸ್ನ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಜಾನ್ ಗ್ರೆಗರ್ ಮೆಂಡಲ್. ಆನುವಂಶೀಯತೆ ಅಂದರೆ ಏನು? ಏನಿಲ್ಲ, ಒಂದು ಜೀವಿ ತನ್ನನ್ನೇ ಹೋಲುವ ಜೀವಿಗೆ ಜನ್ಮ ಕೊಟ್ಟರೆ ಇದಕ್ಕೇನಂತ ಕರಿತೀವಿ ನಾವು, ಹೆರಿಡಿಟಿ ಅಂತ ಕರಿತೀವಿ. ಕ್ಲಿಯರ್? ಒಂದು ಜೀವಿ ತನ್ನನ್ನೇ ಹೋಲುವ ಜೀವಿಗೆ ಜನ್ಮ ಕೊಡಬೇಕಾದರೆ ಕೆಲವೊಂದು ವ್ಯತ್ಯಾಸಗಳಾಗತ್ತೆ. ಆ ವ್ಯತ್ಯಾಸಗಳಿಗೆ ನಾವೇನಂತ ಕರಿತೀವಿ, ವೇರಿಯೇಷನ್ ಅಂತ ಕರಿತೀವಿ. ವೇರಿಯೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಬಿಳಿ ಅಂಕಲ್ ಇದ್ದಾಳೆ, ಬಿಳಿ ಆಂಟಿ ಇದ್ದಾಳೆ. ಕ್ಲಿಯರ್? ಆದರೆ ಒಂದು ಕರಿ ಮಗು ಹುಟ್ಟತ್ತೆ. ಹಾಗಾದ್ರೆ ಆನುವಂಶೀಯತೆ ಅಲ್ವಾ? ಇದೆ ಆನುವಂಶೀಯತೆ. ನೋಡಿ, ಆ ತಾಯಿ ಥರನೇ ಆ ತಂದೆ ಥರನೇ ಮಕ್ಕಳು ಹುಟ್ಟಿಲ್ಲ ಅಂದರೆ ಇಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ವ್ಯತ್ಯಾಸ ಆಗಿದೆ. ಏನು ವ್ಯತ್ಯಾಸ ಆಗಿದೆ? ಎಲ್ಲೋ ಇವ್ರ ಅಜ್ಜಂದು, ಎಲ್ಲೋ ಇವ್ರ ಅಜ್ಜಿದು ಜೀನ್ಸ್ ಏನಾಗಿದೆ, ಮುಂದಿನ ಪೀಳಿಗೆಗೆ ಏನಾಗಿರುತ್ತೆ, ಕ್ಯಾರೀಸ್ ಆಗಿರುತ್ತೆ. ಈ ಥರ ಒಂದು ಜೀವಿಯನ್ನೇ ಹೋಲುವ ಮತ್ತೊಂದು ಜೀವಿಗೆ ಜನ್ಮ ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ, ಆನುವಂಶೀಯತೆ ಅಂತ ಕರಿತೀವಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೆ ಅದಕ್ಕೆ ನಾವು ವಿಭಿನ್ನತೆ ಅಂತ ಕರಿತೀವಿ. ಈ ವಿಭಿನ್ನತೆ ಇರೋದ್ರಿಂದ ಏನಾಗತ್ತೆ ಅಂದರೆ ದಟ್ ಇಸ್ ವಿಕಾಸ ಆಗತ್ತೆ. ವಿಕಾಸ, ಎವಲ್ಯೂಷನ್. ಹಾಗಾದರೆ ವಿಕಾಸ ಅಥವಾ ಎವಲ್ಯೂಷನ್ನ ತಳಹದಿ ಯಾವುದು ಅಂತ ಕೇಳಿದರೆ ಮತ್ತೆ ಹೆರಿಡಿಟಿ ಹೌದು, ಆರು ಭಿನ್ನತೆ ವೇರಿಯೇಷನ್ ಹೌದು ಅಂತ ಕೇಳಿದ್ರೆ ಸಿಂಪಲ್, ಈ ಜೀನ್ಸಲ್ಲಿ ಸಣ್ಣ ಸಣ್ಣ ವೇರಿಯೇಷನ್ ಆಗಿ 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 ಮುಂದೊಂದು ದಿನ ಹೊಸ ಪೀಳಿಗೆ ಉಗಮವಾಗತ್ತೆ. ಆ ಹೊಸ ಪೀಳಿಗೆ ಉಗಮವಾಗೋದನ್ನೇ ನಾವೇನಂತ ಕರಿತೀವಿ, ವಿಕಾಸ ಅಂತ ಕರಿತೀವಿ. ಹಾಗಾದರೆ ವಿಕಾಸದ ಬೇಸ್ಮೆಂಟ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ವೇರಿಯೇಷನ್ ಅಂತ. ಈ ಥರ ಹೆರಿಡಿಟಿ ಮತ್ತು ವೇರಿಯೇಷನ್ನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಬ್ರಾಂಚಿಗೆ ನಾವು ಜೆನೆಟಿಕ್ಸ್ನ ಪಿತಾಮಹ ಅಂತ ನಾವು ಜಾನ್ ಗ್ರೆಗರ್ ಮೆಂಡಲನ್ನು ಹೇಳ್ತೀವಿ. ಅದೇ ರೀತಿ ವಿಕಾಸವಾದದ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ ಚಾರ್ಲ್ಸ್ ಡಾರ್ವಿನನ್ನು ವಿಕಾಸವಾದದ ಪಿತಾಮಹ ಅಂತ ಕರಿತೀವಿ ಸ್ನೇಹಿತರೆ. ಚಾರ್ಲ್ಸ್ ಡಾರ್ವಿನನ್ನು ವಿಕಾಸವಾದದ ಪಿತಾಮಹ ಅಂತ ಕರಿತೀವಿ. ಮತ್ತು ನಮ್ಮ ಗ್ರೆಗರ್ ಮೆಂಡಲ್ ಈ ಆನುವಂಶಿಕತೆಗೆ ತಕ್ಕ ಹಾಗೆ ಪ್ರಮುಖವಾಗಿರ್ತಕ್ಕಂಥ 2 ನಿಯಮಗಳನ್ನು ಕೊಡ್ತಾನೆ. ಒಂದು ಪ್ರಬಲತೆ ನಿಯಮ, ಲಾ ಆಫ್ ಡಾಮಿನೆನ್ಸ್, ಪ್ರಬಲತೆಯ ನಿಯಮ. ನೆಕ್ಸ್ಟ್ ಪ್ರತ್ಯೇಕತೆಯ ನಿಯಮ, ಲಾ ಆಫ್ ಸಪರೇಷನ್ ಅಂತ ಕರಿತೀವಿ. ಪ್ರತ್ಯೇಕತೆಯ ನಿಯಮ. ಇವನು ಆನುವಂಶೀಯತೆಗೆ ಸಂಬಂಧಪಟ್ಟಂಥ 2 ನಿಯಮಗಳನ್ನು ಕೊಡ್ತಾನೆ. ಇಷ್ಟು ಕ್ವಶನ್ ಇಲ್ಲಿ ಗೊತ್ತಿರ್ಬೋದು ನಿಮಗೆ. ನೆಕ್ಸ್ಟ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಬಗ್ಗೆ ನಿಮಗೆ ಯಾರನೇನು ಚೆಲುವೆ ಪಿಕ್ಚರಲ್ಲಿ ಸಾಧು ಕೋಕಿಲ ಹೇಳಿದ್ದಾನೆ, ಒಂದು ಸತಿ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಓಝೋನ್ ಪದರವು ನಮ್ಮನ್ನು ಡ್ಯಾಶ್ನಿಂದ ರಕ್ಷಣೆ ಮಾಡುತ್ತದೆ ಅಂತ ಇದೆ ಕ್ವಶನ್. ಓಝೋನ್ ಪದರ ಈ ಕೆಳಕಂಡ ಯಾವುದರಿಂದ ರಕ್ಷಣೆ ಮಾಡುತ್ತದೆ ಅಂತ. ಡೈರೆಕ್ಟ್ ಕ್ವಶನ್ ಹೇಳೋಣ. ಓಝೋನ್ ಪದರ ನಮಗೆ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಮಾಡುತ್ತೆ. ಹಾಗೆ ಎಲ್ಲ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಮಾಡುತ್ತಾ? ನಾವು ಮನುಷ್ಯನಿಗೆ ಉಪಯೋಗವಾಗ್ತಕ್ಕಂಥ ನೇರಳಾತೀತ ಕಿರಣಗಳು ಇದೆ, ಮತ್ತು ಮನುಷ್ಯನಿಗೆ ಹಾನಿ ಮಾಡತಕ್ಕಂಥ ನೇರಳಾತೀತ ಕಿರಣಗಳು ಇದೆ. ಮನುಷ್ಯನಿಗೆ ಹಾನಿ ಮಾಡುವ ನೇರಳಾತೀತ ಕಿರಣಗಳಿಂದ ಈ ಓಝೋನ್ ಪದರ ಏನು ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಓಝೋನ್ ಪದರ ಎಲ್ಲಿದೆ? ಸಿಂಪಲ್, ಇದು ಭೂಮಿ ಅಂತ ಅಂದ್ಕೊಳ್ಳೋಣ. ಭೂಮಿಯ ಶಿಲಾಗೋಳ ಅಂದರೆ ದಟ್ ಇಸ್ ದ ಕ್ರಸ್ಟ್. ಇಲ್ಲಿಂದ ನಮಗೆ ಟ್ರೋಪೋಸ್ಪಿಯರ್ ಅಂತ ಇದೆ, ಪರಿವರ್ತನಾ ಮಂಡಲ ಇದೆ. ಒಂದು 50 ಕಿಲೋಮೀಟರ್ ಆ ಕಡೆ ಇಲ್ಲಿ ಸ್ಟ್ರ್ಯಾಟೋಸ್ಪಿಯರ್ ಅಂತ ಇದೆ. ಕ್ಲಿಯರ್? ಸ್ಥಿರ ಮಂಡಲ ಅಂತ ಇದೆ. ಈ ಸ್ಥಿರ ಮಂಡಲದಲ್ಲಿ ಈ ಸ್ಥಿರ ಮಂಡಲದಲ್ಲಿ ನಮಗೇನಿದೆ ಅಂದರೆ ಓಝೋನ್ ಪದರ ಇದೆ. ಓಝೋನ್ ಪದರ ನೋಡಿ, ಇಲ್ಲಿ ಏನೇನು ಕ್ವಶನ್ಸ್ ಕಾಂಟ್ರವರ್ಸಿ ಬರ್ಬೋದು. ಸೊ ಫಸ್ಟ್ ಈ ಓಝೋನ್ ಗ್ಯಾಸ್ ಇದೆ ಅಲ್ವಾ, ಓಝೋನ್ ಅನಿಲ ಯಾವುದರಿಂದ ಆಗಿದೆ ಅಂದರೆ ಸಿಂಪಲ್ ಆಮ್ಲಜನಕದ 3 ಪರಮಾಣುಗಳಿಂದ ಆಗಿರ್ತಕ್ಕಂಥ ಒಂದು ಅಣು. ಈ ಓಝೋನ್ ಅನಿಲವನ್ನು 1839ರಲ್ಲಿ ಯಾರು ಕಂಡುಹಿಡಿತಾರಪ್ಪ ಅಂದರೆ ಶಾನ್ ಬೈನ್ ಅಂತಕ್ಕಂಥವನು. ಶಾನ್ ಬೈನ್ ನೋಡಿ, ಇಲ್ಲೊಂದು ಕ್ವಶನ್ ರೆಡಿ ಆಯ್ತು ಈಗ. ಶಾನ್ ಬೈನ್ ಅಂತಕ್ಕಂಥವನು
ಈ ಓಝೋನ್ ಅನಿಲವನ್ನು, ಓಝೋನ್ ಗ್ಯಾಸನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ಪದರ ಅಲ್ಲ, ಓಝೋನ್ ಪದರ ಅಲ್ಲ, ಓಝೋನ್ ಗ್ಯಾಸ್. ನೆಕ್ಸ್ಟ್ ಓಝೋನ್ ಪದರವನ್ನು ಓಕೆ, ಇಬ್ಬರು ಗಗನಯಾನಿಗಳು, ಒಂದು ಫ್ಯಾಬ್ರಿ ಅಂತ, ಕ್ಲಿಯರ್, ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಬೈಸನ್. ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬೈಸನ್ ಅಂತ. ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬೈಸನ್ ಅನ್ನೋರು ಓಝೋನ್ ಪದರವನ್ನು ಕಂಡುಹಿಡಿತಾರೆ ಸ್ನೇಹಿತರೆ. ಈ ಓಝೋನ್ ಪದರ ಸೂರ್ಯನಿಂದ ಬರ್ತಕ್ಕಂಥ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ತಡೆದು ಜೀವಿಯನ್ನು ಏನು ಮಾಡ್ತಾ ಇರುತ್ತೆ, ರಕ್ಷಣೆ ಮಾಡ್ತಾ ಇರುತ್ತೆ. ಕ್ಲಿಯರ್. ಹಾಗೆ ಓಝೋನ್ ಪದರವು ನಮ್ಮನ್ನು ಯಾವುದರಿಂದ ರಕ್ಷಣೆ ಮಾಡುತ್ತೆ ಅಂದರೆ UV ಕಿರಣಗಳು, ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಈ ಓಝೋನ್ ಪದರ ಏನು ಮಾಡ್ತಾ ಇರುತ್ತೆ, ಜೀವಿಗಳನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಈ ರಕ್ಷಣೆ ಮಾಡ್ತಾ ಇರತಕ್ಕಂಥ ಓಝೋನ್ ಪದರ ಈ ಮಾನವನ ಕಪಿಚೇಷ್ಟೆಯಿಂದ, ಮಾನವನ ಆಡಂಬರ ಜೀವನದಿಂದ, ಏನು ಮಾನವ ಫ್ರಿಜ್ಜನ್ನು ಬಳಸ್ತಾನೆ, ಫೋಮನ್ನು ಬಳಸ್ತಾನೆ, ಸೆಂಟನ್ನು ಬಳಸ್ತಾನೆ, AC ಬಳಸ್ತಾನೆ, ಇದರಿಂದ ಏನಾಗುತ್ತೆ, ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ಯಾವುದಪ್ಪ ಅಂದರೆ CFC ಅಂತ, ಕ್ಲೋರೋಫ್ಲೋರೋ ಹೈಡ್ರೋಕಾರ್ಬನ್ ಅಂತ. ಇದು ನೋಡಿ, ಇದು ಎಕ್ಸ್ಪ್ಯಾಂಡ್ ಮಾಡಿದಾಗ ಮತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂದರೆ ಚೆಂಬು. ಕ್ಲಿಯರ್. ಕ್ಲೋರೋಫ್ಲೋರೋ ಹೈಡ್ರೋಕಾರ್ಬನ್, ಈ CFC ಇದೆಯಲ್ವಾ, ಈ CFC ರೆಫ್ರಿಜರೇಟರ್ಗಳಿಂದ, AC ಫೋಮ್ಗಳಿಂದ ರಿಲೀಸ್ ಆಗುತ್ತೆ. ಈ CFC ಏನಾಗುತ್ತೆ ಅಂದರೆ ಏನು, ಈ ಓಝೋನ್ ಇದೆಯಲ್ವಾ, ಇದು ಕ್ಲೋರೋಫ್ಲೋರೋ ಹೈಡ್ರೋಕಾರ್ಬನ್ ಇದೆಯಲ್ವಾ, ಇದೇನಾಗುತ್ತೆ, ಮೇಲ್ಗಡೆ ಹೋದಾಗ ಇಲ್ಲಿ ಕ್ಲೋರಿನ್ನೇ ಬೇರೆ ಆಗುತ್ತೆ, ಫ್ಲೋರಿನ್ನೇ ಬೇರೆ ಆಗುತ್ತೆ, ಹೈಡ್ರೋಕಾರ್ಬನ್ನೇ ಬೇರೆ ಆಗುತ್ತೆ. ಈ ಬಡ್ಡಿ ಮಗನ ಒಂದು ಕ್ಲೋರಿನ್ ಅಣು 1,00,000 ಓಝೋನ್ ಅಣುವನ್ನು ನಾಶ ಮಾಡುತ್ತೆ. ಈ ಥರ ನಾವು ಈ CFCಯನ್ನು ರಿಲೀಸ್ ಮಾಡೋದ್ರಿಂದ, ನಾವೇನು ಆಡಂಬರದ ನಮ್ಮ ಅವಶ್ಯಕತೆಗೆ ಆ ಸಾಧನಗಳನ್ನು ಬಳಸೋದ್ರಿಂದ CFC ಮೇಲ್ಗಡೆ ಹೋಗ್ತಾ ಈ ಓಝೋನ್ ಪದರವನ್ನು ನಾಶ ಮಾಡ್ತಾ ಬರುತ್ತೆ. ಈ ಥರ ನಾಶ ಮಾಡ್ತಾ ಬರಬೇಕಾದ್ರೆ ಇಲ್ಲಿ ಓಝೋನ್ ಪದರ ಏನನ್ನು ತಡಿತಾ ಇರುತ್ತೆ, UVಯನ್ನು ತಡಿತಾ ಇರುತ್ತೆ. ಆ UV ಒಳಗಡೆ ಬಂದು ನಮಗೆ ಸ್ಕಿನ್ ಕ್ಯಾನ್ಸರ್ ತರುತ್ತೆ, ಸ್ಕಿನ್ ಕ್ಯಾನ್ಸರ್. ಕ್ಲಿಯರ್. ನೆಕ್ಸ್ಟ್ DNA ಸಡನ್ ಮ್ಯುಟೇಷನ್ಸ್ಗಳನ್ನು ತರುತ್ತೆ, ಈ ಥರ ಅನೇಕ ಕಣ್ಣಿನ ಕ್ಯಾಟರಾಕ್ಟ್ ರೋಗ, ಕಣ್ಣನ್ನು ಹಾಗೆ ಬರ್ನ್ ಮಾಡುತ್ತೆ, ಕ್ಯಾಟರಾಕ್ಟ್ ರೋಗ ತರುತ್ತೆ. ಈ ಥರ ಜೀವಿಗಳ ಮೇಲೆ ಒಂಥರ ವ್ಯತಿರಿಕ್ತವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರುತ್ತೆ. ಆವಾಗ ಎಲ್ಲರೂ ಸೇರಿ ಹೇಳ್ತಾರೆ, ಈ ಓಝೋನ್ ಪದರ ನಾಶ ಆಗ್ತಾ ಇದೆ, ಈ ನಾಶ ಆಗೋದನ್ನು ತಡಿಬೇಕು, CFCಯನ್ನು ಬ್ಯಾನ್ ಮಾಡಬೇಕು ಅಂತ. ಸೊ ಫಸ್ಟ್ ಈ ಥರ ಅನೇಕ ಕಾನ್ಫರೆನ್ಸ್ಗಳು ನಡೆಯುತ್ತೆ. 1987 ಅನ್ಸುತ್ತೆ, 1987ರಲ್ಲಿ, ಕ್ಲಿಯರ್, ದಟ್ ಈಸ್ ಸೆಪ್ಟೆಂಬರ್ 16, ಕೆನಡಾದ ಮಾಂಟ್ರಿಯಲ್ ಅಂತಕ್ಕಂಥ ಜಾಗದಲ್ಲಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಆ ಕಾನ್ಫರೆನ್ಸಲ್ಲಿ ಸಿಂಪಲ್ ಈ CFCಯನ್ನು ರಿಲೀಸ್ ಮಾಡ್ತಕ್ಕಂತಹ ಎಲ್ಲ ಕಾರ್ಖಾನೆಗಳೇನಿದ್ದಾವೆ, ಆ ಕಾರ್ಖಾನೆಗಳು CFC ಮುಕ್ತ ಸಾಧನಗಳನ್ನು ರೆಡಿ ಮಾಡಬೇಕು ಅಂತಕ್ಕಂತಹ ಒಂದು ಮಾಹಿತಿ ಸಿಗುತ್ತೆ. ಅಲ್ಲಿಂದ CFC ಮುಕ್ತ ಸಾಧನಗಳನ್ನು, CFC ಮುಕ್ತ ಉಪಕರಣಗಳನ್ನು ಮಾಡುವಲ್ಲಿ ಎಲ್ಲ ದೇಶಗಳೇನು ಮಾಡ್ತವೆ, ಸಹಿಯನ್ನು ಹಾಕ್ತವೆ. ಹಾಗಾಗಿ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ CFCಯನ್ನು ನಿಲ್ಲಿಸಲಿಕ್ಕೆ ಸಕ್ಸಸ್ ಆಗಿರ್ತಕ್ಕಂಥ ಪ್ರೋಟೋಕಾಲ್ ಆಗಿರೋದ್ರಿಂದ, ಇದು ಸೆಪ್ಟೆಂಬರ್ 16ರಲ್ಲಿ ನಡೆದಿರೋದ್ರಿಂದ ಸೆಪ್ಟೆಂಬರ್ 16 ನಾವು ಓಝೋನ್ ಡೇ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇಷ್ಟು ಕ್ವಶನ್ ಬರುತ್ತೆ ನೋಡಿ, ಓಝೋನ್ ಡೇ. ಹಾಗಾದರೆ ಓಝೋನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ, ನೆಕ್ಸ್ಟ್ ಸಕ್ಸಸ್ ಆಗಿರ್ತಕ್ಕಂಥ ಓಝೋನ್ ಪದರವನ್ನು ನಾವು ಹಾಳು ಮಾಡದ ಹಾಗೆ ತಡಿಲಿಕ್ಕೆ ಸಕ್ಸಸ್ ಆಗಿರ್ತಕ್ಕಂಥ ಪ್ರೋಟೋಕಾಲ್ ಯಾವುದು, ಮಾಂಟ್ರಿಯಲ್ ಪ್ರೋಟೋಕಾಲ್. ನೆಕ್ಸ್ಟ್ ಓಝೋನ್ ಪದರವನ್ನು ನಾಶ ಮಾಡ್ತಕ್ಕಂಥ ಕೆಮಿಕಲ್ CFC, ಅದರಲ್ಲಿ ಡಿವೈಡ್ ಮಾಡಿ ಕ್ಲೋರಿನ್ನ, ಫ್ಲೋರಿನ್ನ, ಕಾರ್ಬನ್ನ ಅಂತ ಕೇಳಿದರೆ ಬಟ್ ಇದು ಕ್ಲೋರಿನ್. ನೆಕ್ಸ್ಟ್ ಓಝೋನ್ ಅನಿಲವನ್ನು ಕಂಡುಹಿಡಿದವನು ಯಾರು ಅಂದರೆ ಶಾನ್ ಬೇನ್. ಓಝೋನ್ ಪದರವನ್ನು ಕಂಡುಹಿಡಿದವನು ಯಾರಪ್ಪ ಅಂತ ಕೇಳಿದರೆ ದಟ್ ಈಸ್ ಫ್ಯಾಬ್ರಿ ಮತ್ತು ಬೈಸನ್. ಇಷ್ಟು ನಿಮಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇದೇ ನೇರಳಾತೀತ ಕಿರಣಗಳು ನಮಗೆ ಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ
ವಿಟಮಿನ್ ಡಿ ಸಂಶ್ಲೇಷಣೆಯಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಒಂದು ಉಪಯೋಗ ಏನಪ್ಪ ಅಂದರೆ ನೇರಳಾತೀತ ಕಿರಣ. ಬರೀ ನೇರಳಾತೀತ ಕಿರಣ ನಮಗೆ ಹಾಳು ಮಾಡೋದು ಅಷ್ಟೇ ಅಲ್ಲ, ನಮ್ಮ ಉಪಯೋಗಕ್ಕೂ ಕೂಡ ಬೇಕು. ವಿಟಮಿನ್ ಡಿ ಸಂಶ್ಲೇಷಣೆಯಲ್ಲಿ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಕಿರಣ ಯಾವುದಪ್ಪ ಅಂತ ಕೇಳಿದ್ರೆ ನೇರಳಾತೀತ ಕಿರಣ. ನೆಕ್ಸ್ಟ್ ಅವಕೆಂಪು ಕಿರಣ, ಇದು ನಮ್ಮ ಭೂಮಿಯಲ್ಲಿ ಉಷ್ಣವನ್ನು ತರ್ತಕ್ಕಂಥ ಕಿರಣ. ಈ ಕಿರಣ ನಮ್ಮ ವಾತಾವರಣದಲ್ಲಿ ಪರಿವರ್ತನಾ ಮಂಡಲದಲ್ಲಿ ಉಳ್ಕೊಂಡಾಗ ಮತ್ತೊಂದು ಪರಿಸರದ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಜಾಗತಿಕ ತಾಪದ ಏರಿಕೆ, ಗ್ಲೋಬಲ್ ವಾರ್ಮಿಂಗಿಗೆ ಕಾರಣವಾಗಿರ್ತಕ್ಕಂಥ ಸಾಧನಶಂಕರ ಅಕಾಡೆಮಿಯಲ್ಲಿ ಮಾಡಿದ್ದೀನಿ ನಾನು, ನೋಡ್ಕೊಳ್ಳಿ. ಓಝೋನ್ ಬಗ್ಗೆನೂ ಹೇಳಿದ್ದೀನಿ ಕಂಪ್ಲೀಟ್, ಇದ್ರ ಬಗ್ಗೆನೂ ಹೇಳಿದ್ದೀನಿ. ಗ್ಲೋಬಲ್ ವಾರ್ಮಿಂಗಿಗೆ ಕಾರಣವಾಗಿರ್ತಕ್ಕಂಥದ್ದು. ಈ ಅವಕೆಂಪು ಕಿರಣನ ನಾವು ರಿಮೋಟ್ ಕಂಟ್ರೋಲಲ್ಲಿ ಬಳಸ್ತೀವಿ. ರಿಮೋಟ್ ಕಂಟ್ರೋಲಲ್ಲಿ ಈ ಅವಕೆಂಪು ಕಿರಣಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಉಳುಕಿನ ಚಿಕಿತ್ಸೆ. ಉಳುಕು ಆಯಿತು ಅಂದರೆ ಉಳುಕಿನ ಚಿಕಿತ್ಸೆಯಲ್ಲಿ ನಾವು ಈ ಅವಕೆಂಪು ಕಿರಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಸೌರ ಮಾರುತ ಗೊತ್ತಿದೆ ನಿಮಗೆ, ಸೋಲಾರ್ ವಿಂಡ್ಗಳಿಂದ ನಮ್ಮೇನು ಭೂಮಿ ಇದೆ, ಭೂಮಿಯ ಆ ಕಡೆ ಒಂದು ಬ್ಯೂಟಿಫುಲ್ ಕಲರ್ ಚಿತ್ರ ಕಾಣುತ್ತೆ. ಇದಕ್ಕೆ ನಾವು ಅರೋರಾ ಅಂತ ಕರಿತೀವಿ. ಈ ಅರೋರಕ್ಕೆ ಕಾರಣ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಸೋಲಾರ್ ವಿಂಡ್ಸ್ಗಳು. ಓಕೆ, ಸೂಕ್ಷ್ಮ ತರಂಗಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಸೂಕ್ಷ್ಮವಾದ ವಿಷಯವನ್ನು ನಿಮಗೆ ಬೇಕಾದವರಿಗೆ ಕಳಿಸ್ಲಿಕ್ಕೆ ಒಂದು ಬ್ಯೂಟಿಫುಲ್ ಸಾಧನ ಇದೆ, ದಟ್ ಈಸ್ ದ ಮೊಬೈಲ್. ಹಾಗಾದರೆ ಮೊಬೈಲಲ್ಲಿ ಬಳಸ್ತಕ್ಕಂತಹ ಕಿರಣಗಳು ಯಾವುದಪ್ಪ ಅಂತ ಕೇಳಿದರೆ ಸೂಕ್ಷ್ಮ ತರಂಗಗಳು. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಇದನ್ನು ನಾವು ರೆಡಾರ್ಗಳಲ್ಲಿ ಬಳಸ್ತೀವಿ. ಕ್ಲಿಯರ್, ರೆಡಾರ್ಗಳಲ್ಲಿ ಬಳಸ್ತೀವಿ. ಅಥವಾ ಮೈಕ್ರೋವೇವನ್ ಬ್ರೆಡ್ಡೆಲ್ಲ ಬಿಸಿ ಮಾಡ್ತಕ್ಕಂಥ ಮೈಕ್ರೋವೇವನ್ ಇದೆಯಲ್ವಾ, ಆ ಮೈಕ್ರೋವೇವನ್ಗಳಲ್ಲಿ ಈ ತರಂಗಗಳನ್ನು ಬಳಸ್ತಿದ್ದೀವಿ. ಇದನ್ನೆಲ್ಲ ನಾನು ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ಯಾರ್ಯಾರು ಆ್ಯಪ್ ಪರ್ಚೇಸ್ ಮಾಡ್ತೀರೋ ಅವರಿಗೆ ಎಲ್ಲರಿಗೂ ಮಾಡೋಕ್ಕಾಗಿಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು, ಕೆಲವು ಪ್ರಾಬ್ಲಮ್ಗಳಿಂದ. ಒಟ್ಟು ನಿಮಗೆ ಜನರಲ್ ಸೈನ್ಸ್ನ ಎಲ್ಲ ಕ್ಲಾಸಸ್ಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಅನಿಮೋಮೀಟರ್, ಇದನ್ನು ಏನನ್ನು ಉಪಯೋಗಿಸ್ತಾರೆ ಅಂತ. ಕ್ಲಿಯರ್, ಸಿಂಪಲ್ ರೀ. ಈ ಅನಿಮೋ ಅಂದರೆ ಏನಾರು ಇರಲಿ ರೀ, ಅನಿಮೋ ಇದು ಒಂದು ಲ್ಯಾಟಿನ್ ವರ್ಡ್. ಇದಕ್ಕೆ ನಾವು ಗಾಳಿ ಅಂತ ಕರಿತೀವಿ ಅಷ್ಟೇ ರೀ, ಗಾಳಿ. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕ್ರಿ. ಅನಿಮೋಮೀಟರ್ ಗಾಳಿಯ ವೇಗವನ್ನು ಅನಿಮೋಮೀಟರ್. ಅನಿಮೋ ಅಂತ ನೋಡಿ, ಅನಿಮೋಫಿಲಿ ಗಾಳಿಯಿಂದ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಅನಿಮೋ ಅಂದರೆ ಗಾಳಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಒಂದು ಪ್ರದೇಶದ ಎತ್ತರ, ನನ್ನ ಎತ್ತರ ಇದ್ದೀನಿ ಅಂದರೆ ಆಲ್ಟಿ ಕಣೋ, ನಿಮ್ಗಿಂತ ದಟ್ ಈಸ್ ಆಲ್ಟಿಮೀಟರ್ ಅಂತ ಅಷ್ಟೇ. ಆಲ್ಟಿಮೀಟರ್ ಅಂತ. ಕ್ಲಿಯರ್. ನೆಕ್ಸ್ಟ್ ನಿಮಗೆಲ್ಲ ಇದೆಲ್ಲ ಗೊತ್ತಿದೆ, ದಟ್ ಈಸ್ ದ ಉಷ್ಣಾಂಶ, ಥರ್ಮೋಮೀಟರ್. ಕ್ಲಿಯರ್, ಥರ್ಮೋ ಅಂದರೆ ಹೀಟ್ ಅಂತ, ಥರ್ಮೋಮೀಟರ್. ಓಕೆ, ಇವೆಲ್ಲ ಈಸಿ ಇದೆ. ನೆಕ್ಸ್ಟ್ ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ. ಕ್ಲಿಯರ್, ಆಫ್ ದ ವೆರಿ ಇಂಪಾರ್ಟೆಂಟ್. ಫಸ್ಟ್ ಎಥಲೀನ್ ಆರ್ ಈಥೀನ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. IUPAC ನೇಮ್ ಎಥಲೀನ್ ಆ್ಯಂಡ್ ಈಥೀನ್. ಇದು ಒಂದು ಪ್ಲ್ಯಾಂಟ್ ಹಾರ್ಮೋನ್, ಸಸ್ಯ ಹಾರ್ಮೋನ್. ತುಂಬಾ ಬರುತ್ತೆ, ಸಸ್ಯ ಹಾರ್ಮೋನ್. ಓಕೆ, ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ಹಣ್ಣುಗಳನ್ನು ಮಾಗಿಸಲು ಬಳಸ್ತಾರೆ. ಹಣ್ಣುಗಳನ್ನು ಮಾಗಿಸಲು. ನೆಕ್ಸ್ಟ್ ಹೂವುಗಳನ್ನು ಅರಳಿಸಲು ನಾವು ಯಾವ ಗ್ಯಾಸನ್ನು ಬಳಸ್ತೀವಿ? ಎಥಲೀನ್ ಗ್ಯಾಸನ್ನು ಬಳಸ್ತೀವಿ. ಇದರ ಫಾರ್ಮುಲನ್ನು ಕೂಡ ಕೇಳ್ಬೋದು, C2H4 1 2 ಡಬಲ್. ಕ್ಲಿಯರ್, ಎಥಲೀನ್. ಅಷ್ಟೇ ಅಲ್ಲ, ಈ ಈಥೀನನ್ನು ನಾವು ಮಲ್ಟಿಪ್ಲಿಕೇಶನ್ ಆಗಿ ಸೇರಿಸಿ ಏನು ಮಾಡ್ತೀವಿ ಅಂದರೆ ದಟ್ ಈಸ್ ಈಥೀನನ್ನು, ದಟ್ ಈಸ್ ಪ್ಲಾಸ್ಟಿಕ್ ಕವರ್ಗಳನ್ನು ತಯಾರಿಸ್ತೀವಿ ನಾವು. ಕ್ಲಿಯರ್, ಪ್ಲಾಸ್ಟಿಕ್ ಕವರ್ ಅರ್ಥ ಆಗಿದೆಯಾ? ಈಥೀನ್, ಆ ಪ್ಲಾಸ್ಟಿಕ್ ಕವರಿಗೆ ನಾವು ಪಾಲಿಥೀನ್ ಬ್ಯಾಗ್ ಅಂತ ಕರಿತೀವಿ. ಪಾಲಿಥೀನ್ ಬ್ಯಾಗ್ ನೋಡಿ, ನೀವು ಬ್ರೆಡ್ ಹಾಕಕ್ಕೆ ಹೋದಾಗ, ಖಾರ ಹಾಕ್ಸಕ್ಕೆ ಹೋದಾಗ ಒಂದು ಪ್ಲಾಸ್ಟಿಕ್ ಕವರ್ ಕೊಡ್ತಾರಲ್ಲ, ಆ ಪ್ಲಾಸ್ಟಿಕ್ ಕವರೇ ಪಾಲಿಥೀನ್. ಆ ಪಾಲಿಥೀನನ್ನು ಯಾವುದರಿಂದ ಮಾಡ್ತಾರೆ? ಈಥೀನಿಂದ ಮಾಡ್ತಾರೆ. ಗೋಬರ್ ಗ್ಯಾಸ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಿಸ್ ಈಸ್ ದ ಬ್ಯೂಟಿಫುಲ್ ಮೀಥೇನ್. ನೋಡಿ, ಇವನ ಬಗ್ಗೆ ಏನೇನು ಹೇಳ್ತೀನಿ ನೋಡಿ ನಾವು. ಮೀಥೇನ್ ಹೈಡ್ರೋಕಾರ್ಬನ್ಗಳೇನಿದೆ, ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಮೊದಲ ಸದಸ್ಯ. ಇನ್ನು ಫಾರ್ಮುಲನ್ನು ಬರ್ಕೊಳ್ಳೋಣ.
ಫಾರ್ಮುಲಾ. ಹೈಡ್ರೋಕಾರ್ಬನ್ಗಳ ಸರಳ ಸದಸ್ಯ ಹೈಡ್ರೋಕಾರ್ಬನ್ಗಳ ಸರಳ ಸದಸ್ಯ ನೋಡಿ, ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ, ದಟ್ ಈಸ್ ಗೋಬರ್ ಅನಿಲ, ಗೋಬರ್ ಗ್ಯಾಸ್ ಇದು ಗೋಬರ್ ಗ್ಯಾಸ್. ಅಷ್ಟೇ ಅಲ್ಲ, ಇದು ಉಷ್ಣವನ್ನು ಹಿಡಿದಿಡೋದ್ರಿಂದ ಗ್ರೀನ್ ಹೌಸ್ ಗ್ಯಾಸ್, ಹಸಿರು ಮನೆ ಅನಿಲ. ಕ್ಲಿಯರ್? ಗೋಬರ್ ಗ್ಯಾಸ್ ಹೌದು, ಹಸಿರು ಮನೆ ಅನಿಲ ಹೌದು, ಹೈಡ್ರೋಕಾರ್ಬನ್ ಮೊದಲ ಸದಸ್ಯ ಹೌದು, ನೆಕ್ಸ್ಟ್ ಹೈಡ್ರೋಕಾರ್ಬನ್ನ ಸರಳ ಸದಸ್ಯ ಹೌದು. ಕ್ಲಿಯರ್? ಈ ಮೀಥೇನ್ ಬಗ್ಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇದೇ ಗೋಬರ್ ಗ್ಯಾಸನ್ನು ಮತ್ತೊಂದು ಹೆಸರಲ್ಲಿ ಬಯೋಗ್ಯಾಸ್ ಅಂತಲೂ ಕೂಡ ಕರಿತೀವಿ. ಬಯೋಗ್ಯಾಸ್ ಹೈಡ್ರೋಜನ್ ನಂತರ ಅತ್ಯಂತ ಹೆಚ್ಚು ಕ್ಯಾಲರಿ ಮೌಲ್ಯವನ್ನು ಹೊಂದಿರತಕ್ಕಂಥ ಅನಿಲ. ಕ್ಲಿಯರ್? ಹೈಡ್ರೋಜನ್ ನಂತರ ಅತ್ಯಂತ ಹೆಚ್ಚು ಕ್ಯಾಲರಿ ಮೌಲ್ಯವನ್ನು ಹೊಂದಿರತಕ್ಕಂಥ ಅನಿಲ. ನೆಕ್ಸ್ಟ್ ಇನ್ನೊಂದು CNG, ನೈಸರ್ಗಿಕ ಅನಿಲ. CNGಯಲ್ಲಿ ಯಾವ ಅನಿಲ ಬಳಸ್ತೀವಿ ಅಂದರೆ ಸಿಂಪಲ್ ಇದೇ ಮೀಥೇನನ್ನು ಬಳಸ್ತೀವಿ. ಇಷ್ಟು ಪ್ರಶ್ನೆ ಯಾವುದ್ರ ಬಗ್ಗೆ ಬರುತ್ತೆ? ಮೀಥೇನ್ ಬಗ್ಗೆ ಬರುತ್ತೆ. ಕ್ಲಿಯರ್? ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಆಕ್ಸಿಜನ್ ಜಾಸ್ತಿ ಕೊಟ್ಟಾಗ ಹಸಿರು ನೀಲಿ ಬಣ್ಣದಲ್ಲಿ ಉರಿಯುತ್ತೆ, ಆಕ್ಸಿಜನ್ ಕಡಿಮೆ ಕೊಟ್ಟಾಗ ಕೆಂಪು ಬಣ್ಣದಲ್ಲಿ ಉರಿಯುತ್ತೆ. ನೆಕ್ಸ್ಟ್ ಅಸಿಟಲಿನ್, ನಿಮಗೆಲ್ಲ ಗೊತ್ತಿದೆ. ಅಸಿಟಲಿನ್ ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಈಥೈನ್ ಅಂತ. ಈಥೈನ್ ಈ ಈಥೈನನ್ನು ವೆಲ್ಡಿಂಗ್ ಶಾಪ್ಗಳಲ್ಲಿ ಬೆಂಕಿಯ ಆಕಾರವಾಗಿ ಬಳಸ್ತೀವಿ. ವೆಲ್ಡಿಂಗ್ ಶಾಪ್ಗಳಲ್ಲಿ ಬೆಸಿಗೆ ಹಾಕಲು ಬೆಂಕಿಯ ಆಕಾರವಾಗಿ ನಾವು ಯಾವುದನ್ನು ಬಳಸ್ತೀವಿ? ಅಸಿಟಲಿನನ್ನು ಬಳಸ್ತೀವಿ. ಕ್ಲಿಯರ್? ಒನ್ ಆಫ್ ದ. ಕಾರ್ಬನ್ ಡೈಆಕ್ಸೈಡ್ ಗೊತ್ತಿದೆ. ಇದು ಕೂಡ ಇನ್ಫ್ರಾ ರೇಡಿಯೇಷನ್ಸ್, ಅವಕೆಂಪು ಕಿರಣವನ್ನು ಹಿಡಿದಿಟ್ಟುಕೊಳ್ಳುವ ಇದು ಒಂದು ಹಸಿರು ಮನೆ ಅನಿಲ. ಕ್ಲಿಯರ್? ಸಸ್ಯಗಳ ಆಹಾರ ತಯಾರಿಕೆಗೆ ಸಹಾಯ ಮಾಡುವ ಹಸಿರು ಮನೆ ಅನಿಲ ಯಾವುದಪ್ಪ ಅಂದರೆ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಘಟಕ ಯಾವುದು ಅಂತ. ಸಿಂಪಲ್ ವೋಲ್ಟ್ ಏನಿದೆ, ಇದು ಇಲ್ಲಿ ಹೆಸರೇ ಇದೆ, ವೋಲ್ಟ್ ದಟ್ ಈಸ್ ವೋಲ್ಟಾಮೀಟರಲ್ಲಿ ವೋಲ್ಟ್ ಇರುತ್ತೆ. ವೋಲ್ಟಾಮೀಟರ್ನಲ್ಲಿರುವ ನಂಬರೇ ವೋಲ್ಟ್. ಇದು ಏನು ಅಳೆಯುತ್ತೆ? ಇಂಗ್ಲೀಷಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ವೋಲ್ಟೇಜ್ ಅಳೆಯುತ್ತೆ. ಕನ್ನಡದಲ್ಲಿ ವಿಭವಾಂತರವನ್ನು ಅಳೆಯುತ್ತೆ. ಸಿಂಪಲ್ ಈ ರೋಧಗಳ ಜೋಡಣೆಯಲ್ಲಿ ಸಮಾಂತರ ಜೋಡಣೆ ಅಂದರೆ ಪ್ಯಾರಲಲ್ ಕನೆಕ್ಷನ್, ಸಮಾಂತರ ಜೋಡಣೆಯಲ್ಲಿ ಇಡೀ ವಿದ್ಯುತ್ ಮಂಡಲದಲ್ಲಿ ವೋಲ್ಟೇಜ್ ಏನಾಗಿರುತ್ತೆ? ಸ್ಥಿರವಾಗಿ ಇರುತ್ತೆ. ನೋಡಿ, ಮನೆಯಲ್ಲಿ ಎಲ್ಲ ರೂಮ್ಗಳಲ್ಲೂ ವೋಲ್ಟೇಜ್ ಏನಾಗಿರುತ್ತೆ? ಸ್ಥಿರವಾಗಿರುತ್ತೆ. ನಮ್ಮ ಮನೆಯಲ್ಲಿ ಏನು ಸರ್ಕ್ಯೂಟ್ ಮಾಡಿರ್ತೀವಿ ವಿದ್ಯುತ್ ಮಂಡಲ, ಆ ಮಂಡಲ ಏನಾಗಿರುತ್ತೆ? ಪ್ಯಾರಲಲ್ ಕನೆಕ್ಷನ್ ಆಗಿರುತ್ತೆ. ಇಷ್ಟು ಕ್ವಶನ್ ಬರುತ್ತೆ. ಇದು ಜೂಲ್ ಅಲ್ಲ, ಇದು ಜೋಲ್, ಶಕ್ತಿಯನ್ನು ಅಳೆಯುವ ಏಕಮಾನ. ಕ್ಲಿಯರ್? ಯಾವುದೇ ಶಕ್ತಿಯಲ್ಲಿ ಆ ಶಕ್ತಿಯನ್ನು ಯಾವುದರಲ್ಲಿ ಅಳಿತೀವಿ? ನಾವು ಜೋಲಲ್ಲಿ ಅಳಿತೀವಿ. ನೆಕ್ಸ್ಟ್ ಓಮ್ ಅಂತ ಇದೆ. ಇದು ವಿದ್ಯುತ್ ರೋಧವನ್ನು ಅಳೆಯುವ ಏಕಮಾನ, ರೆಸಿಸ್ಟೆನ್ಸ್. ವಿದ್ಯುತ್ ರೋಧವನ್ನು ಅಳೆಯುವ ಏಕಮಾನ. ರೋಧ ಅಂದರೆ ಏನು? ಸಿಂಪಲ್, ಒಂದು ವಾಹಕ ಇದೆ, ವಾಹಕದಲ್ಲಿ ಒಂದು ವಿದ್ಯುತ್ ಏನಾಗ್ತಾ ಇದೆ? ಹರಿತಾ ಇದೆ. ಆ ಹರಿಯುವಿಕೆಗೆ ಅಡ್ಡಿ ಬರುವ ಗುಣ ನೋಡಿ, ಒಂದು ಆವೇಶಕ್ಕೆ ವಾಹಕದಲ್ಲಿ ಅಡ್ಡಿ ಬರುವ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ಈ ರೋಧವನ್ನು ಅಳಿತಕ್ಕಂಥ ಏಕಮಾನ ಯಾವುದಪ್ಪ ಅಂತ ಕೇಳಿದರೆ ದಟ್ ಈಸ್ ದ ಓಮ್. ಅಂದರೆ ವಿದ್ಯುತ್ಗೆ ನೋಡಿ, ರೋಧ ಹಿಂಗೆ ನೆನಪಿಗೂ, ವಿದ್ಯುತ್ಗೆ ವಿರೋಧ ಮಾಡುವ ವಾಹಕದ ಗುಣವೇ ದಟ್ ಈಸ್ ದ ರೋಧ. ಇನ್ನೊಂದು ಕ್ವಶನ್ ಇಲ್ಲಿ ಕನ್ಫ್ಯೂಸ್ ಕೇಳಿಬಿಡ್ತಾನೆ. ರೋಧವನ್ನು ಅಳೆಯುವ ಏಕಮಾನ ನೋಡಿ, ಈ ರೋಧವನ್ನು ಅಳೆಯುವ ಏಕಮಾನ ದಿಸ್ ಇಸ್ ದ ಸಿಂಬಲ್ ಓಮ್. ರೋಧಶೀಲತೆಯನ್ನು ಅಳೆಯುವ ಏಕಮಾನ, ಇದು ಭಾರಿ ಇಂಪಾರ್ಟೆಂಟ್, ಇದೇ ಬೇರೆ. ಇದು ಏಕಮಾನ ಉದ್ದ ಮತ್ತು ವಿಸ್ತೀರ್ಣವುಳ್ಳ ವಾಹಕದ ರೋಧಕ್ಕೆ ನಾವೇನಂತ ಕರಿತೀವಿ? ರೋಧಶೀಲತೆ. ಇಲ್ಲಿ ಮೆಜರ್ಮೆಂಟ್ ಇದೆ, ಹಾಗಾಗಿ ಇದನ್ನು ನಾವೇನು ಮಾಡ್ತೀವಿ? ಓಮ್ ಮೀಟರ್. ನೋಡಿ, ಈಗ ರೋಧವನ್ನು ಅಳೆಯುವ ಏಕಮಾನ ಅಂದರೆ ಓಮ್, ರೋಧಶೀಲತೆಯನ್ನು ಅಳೆಯುವ ಏಕಮಾನ ಅಂದರೆ ಓಮ್ ಮೀಟರ್. ರೋಧ ಅಂದರೆ ವಿದ್ಯುತ್ಗೆ ವಿರೋಧ, ರೋಧಶೀಲತೆ ಅಂದರೆ ಏಕಮಾನ ವಿಸ್ತೀರ್ಣವುಳ್ಳ ಉದ್ದ
ವಾಹಕದ ರೋಧ ಅಂದರೆ ಅಲ್ಲಿ ಮೆಜರ್ಮೆಂಟ್ ಇರುತ್ತೆ. ಮೆಜರ್ಮೆಂಟ್ ಇರೋದಕ್ಕೆ ಮೀಟರ್. ದಪ್ಪ ಮತ್ತು ಉದ್ದ, ಇಷ್ಟು ದಪ್ಪ ಇಷ್ಟು ಉದ್ದ ತಂತಿಯಲ್ಲಿ ಎಷ್ಟು ರೋಧ ಇದೆ ಅದನ್ನು ನಾವು ರೋಧಶೀಲತೆ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶಗಳು ಹರಿಯುವ ದರಕ್ಕೆ ನಾವೇನಂತ ಕರಿತೀವಿ? ಆಂಪಿಯರ್. ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ. ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಏಕಮಾನಕ್ಕೆ ನಾವೇನಂತ ಕರಿತೀವಿ? ಆಂಪಿಯರ್. ಅದರ ಸಿಂಬಲ್ ಏನಿರುತ್ತೆ ಅಂದರೆ ಎ ಇರುತ್ತೆ. ವಿದ್ಯುತ್ ಪ್ರವಾಹದ ಸಿಂಬಲ್ ಏನಿರುತ್ತೆ ಅಂದರೆ ಐ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ. ಓಕೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಈಸಿ ಇದೆ. ಕ್ಯಾರೆಟ್ ಇದು ಮಣ್ಣಿನ ಒಳಗಡೆ ಇರುತ್ತೆ, ಸಿಂಪಲ್. ಇದು ಬೇರಿನ ಮಾರ್ಪಾಡು, ಮಾಡಿಫಿಕೇಶನ್ ಆಫ್ ರೂಟ್. ನೆಕ್ಸ್ಟ್ ವೆನಿಲಾ, ಇದು ಮಣ್ಣಿನ ಮೇಲ್ಭಾಗದಲ್ಲಿ ಇರುತ್ತೆ. ಕ್ಲಿಯರ್? ಮಣ್ಣಿನ ಮೇಲ್ಭಾಗದಲ್ಲಿ ಇರುತ್ತೆ, ಮೇಲ್ಭಾಗದಲ್ಲಿರುತ್ತೆ. ಹಾಗಾಗಿ ಇದು ಗುಂಪಿಗೆ ಸೇರಲ್ಲ. ಅರಿಶಿಣ ಸಿಂಪಲ್ ಮಣ್ಣಿನ ಒಳಭಾಗದಲ್ಲಿರುತ್ತೆ, ಇದು ಕಾಂಡದ ಮಾರ್ಪಾಡು. ಕ್ಲಿಯರ್? ಶುಂಠಿ ಸಿಂಪಲ್, ಇದು ಕೂಡ ಮಣ್ಣಿನ ಒಳಭಾಗದಲ್ಲಿರುತ್ತೆ, ದಿಸ್ ಇಸ್ ದ ಕಾಂಡದ ಮಾರ್ಪಾಡು. ಇವೆ ಮೂರು ಕೂಡ ಏನಾಗಿರುತ್ತೆ ಅಂದರೆ ಮಣ್ಣಿನ ಒಳಗಡೆ ಇರುತ್ತೆ. ವೆನಿಲ್ಲಾ ಮಣ್ಣಿನ ಮೇಲ್ಗಡೆ ಇರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಪ್ರತಿ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಯಾವುದು ಅಂತ ಇದೆ. ಕ್ಲಿಯರ್? ಸೊ ಸಿಂಪಲ್, ಒಂದು ಕಿಡ್ನಿ ಇದೆ ಅಂದರೆ ಆ ಕಿಡ್ನಿಯ ಮೇಲೆ ಟೊಪ್ಪಿಯ ಥರ ಇರತಕ್ಕಂಥ ಗ್ರಂಥಿ ನೋಡಿ. ಅದನ್ನು ನಾನು ಈಜಿ ಹೇಳ್ತೀನಿ. ಕಿಡ್ನಿಗೆ ಅಡ್ರಿರುವ ಗ್ರಂಥಿಯೇ ದಿಸ್ ಇಸ್ ದ ಅಡ್ರಿನಲ್ ಅಂತ ಹೇಳ್ತೀವಿ ನಾವು. ಕಿಡ್ನಿಗೆ ಅಡ್ರಿರುವ ಗ್ರಂಥಿಗೆ ನಾವೇನಂತ ಕರಿತೀವಿ? ಅಡ್ರಿನಲ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಅಡ್ರಿನಲ್ ಗ್ರಂಥಿ ಒಂದು ಪ್ರಮುಖ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಆ ಹಾರ್ಮೋನನ್ನು ನಾವು ಅಡ್ರಿನಲಿನ್ ಅಂತ ಕರಿತೀವಿ. ಈ ಅಡ್ರಿನಲಿನನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ಎಮರ್ಜೆನ್ಸಿ ಹಾರ್ಮೋನ್, ತುರ್ತು ಪರಿಸ್ಥಿತಿಯ ಹಾರ್ಮೋನ್. ಭಯ, ಸಂವೇದನೆ, ಕೋಪ, ಅಪಘಾತದ ಸಂದರ್ಭದಲ್ಲಿ ಇದು ರಿಲೀಸ್ ಆಗಿ ರಕ್ತನಾಳಗಳನ್ನು ಹಿಗ್ಗಿಸಿ ಆ ಅಂಗಕ್ಕೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಸರಬರಾಜು ಮಾಡಿ ಅದರ ಕೆಲಸವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿ ಆ ತುರ್ತು ಪರಿಸ್ಥಿತಿಯಿಂದ ಆ ಜೀವಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವ ಹಾರ್ಮೋನ್ ಮಾಡುತ್ತೆ ಅಂದರೆ ಅಡ್ರಿನಲಿನ್ ಹಾರ್ಮೋನ್ ಮಾಡುತ್ತೆ. ಹಾಗಾಗಿ ಈ ಕಿಡ್ನಿ ಮೇಲಿರ್ತಕ್ಕಂಥ ಅಡ್ರಿನಲಿನ್ ಹಾರ್ಮೋನನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇಲ್ಲಿ ಒಂದೊಂದೇ ಹೇಳೋಣ. ಇಲ್ಲಿ ಆಪ್ಷನ್ ಆಗಿದೆ. ಕ್ಲಿಯರ್? ನೆಕ್ಸ್ಟ್ ದಟ್ ಈಸ್ ಪ್ಯಾನ್ಕ್ರಿಯಾಸ್. ಓಕೆ, ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಇದಕ್ಕೆ ಕಾಂಪೋಸಿಟ್ ಗ್ಲ್ಯಾಂಡ್ ಅಂತ ಕರಿತೀವಿ, ಮಿಶ್ರ ಗ್ರಂಥಿ. ನೆಕ್ಸ್ಟ್ ಅಷ್ಟೇ ಅಲ್ಲ, ನಾನು ಬರಿತಾ ಇರೋ ಕಲರ್ ಏನಿದೆ ಹಳದಿ ಗ್ರಂಥಿ ಅಂತ ಕರಿತೀವಿ. ಕ್ಲಿಯರ್? ಇದು ನಮ್ಮ ಜೀರ್ಣಾಂಗದಲ್ಲಿರ್ತಕ್ಕಂಥ ಒಂದು ಜೀರ್ಣಾಂಗದ ಭಾಗ ಸ್ನೇಹಿತರೆ. ಏನಿದು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ರಿಲೀಸ್ ಮಾಡುತ್ತೆ. ಅದು ಆಮ್ಲೀಯ ಆಹಾರವನ್ನು ಕ್ಷಾರೀಯ ಆಹಾರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಪ್ಯಾನ್ಕ್ರಿಯಾಸ್ ಅಂತಕ್ಕಂಥ ಒಂದು ಅಂಗ ಇದೆಯಲ್ವಾ, ಟ್ರಿಪ್ಸಿನ್ ಅಂತಕ್ಕಂತಹ ಕಿಣ್ವವನ್ನು ರಿಲೀಸ್ ಮಾಡಿ ಪ್ರೋಟೀನ್ ಜೀರ್ಣ ಮಾಡುತ್ತೆ. ಅಮೈಲೇಜ್ ಅಂತಕ್ಕಂಥ ಕಿಣ್ವವನ್ನು ರಿಲೀಸ್ ಮಾಡಿ ಸ್ಟಾರ್ಚನ್ನು ಜೀರ್ಣ ಮಾಡುತ್ತೆ. ಲೈಪೇಜ್ ಅಂತಕ್ಕಂಥ ಕಿಣ್ವವನ್ನು ರಿಲೀಸ್ ಮಾಡಿ ಲಿಪಿಡನ್ನು ಕೂಡ ಜೀರ್ಣ ಮಾಡುತ್ತೆ. ಇಲ್ಲಿ ಗ್ರಂಥಿ ಅಂತ ಕೇಳಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕಲ್ವಾ. ಹಾಗಾಗಿ ಈ ಪ್ಯಾನ್ಕ್ರಿಯಾಸ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಕೋಶಗಳಿದೆ. ಈ ನಾಳಸಹಿತ ಗ್ರಂಥಿಯ ಒಳಗಡೆ ನಿರ್ನಾಳ ಕೋಶಗಳಿದೆ. ಒಂದು ದಟ್ ಈಸ್ ಆಲ್ಫಾ ಕೋಶ ಇದೆ, ಇನ್ನೊಂದು ಬೀಟಾ ಕೋಶ ಇದೆ. ಈ ಆಲ್ಫಾ ಕೋಶಗಳು ಗ್ಲೂಕಾಗಾನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಬೀಟಾ ಕೋಶಗಳು ಇನ್ಸುಲಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ನಾವು ತಿಂದಂಥ ಆಹಾರ ಏನು ಇದೆಯಲ್ವಾ, ಅದು ಜೀರ್ಣ ಆಗಿ ಗ್ಲೂಕೋಸ್ ಆಗುತ್ತೆ. ಈ ಗ್ಲೂಕೋಸನ್ನು ಗ್ಲೈಕೋಜನ್ ರೂಪದಲ್ಲಿ ಕನ್ವರ್ಟ್ ಮಾಡಿ ನಮ್ಮ ದೇಹದಲ್ಲಿ ಸ್ಟಾಕ್ ಮಾಡುತ್ತೆ. ನೋಡಿ, ಇಲ್ಲೊಂದು ಕ್ವಶನ್ ರೆಡಿ ಆಯಿತು. ಪ್ರಾಣಿಗಳ ದೇಹದಲ್ಲಿ ಆಹಾರ ಯಾವ ರೂಪದಲ್ಲಿ ಸಂಗ್ರಹಣೆ ಆಗತ್ತೆ? ಪ್ರಾಣಿಗಳ ದೇಹದಲ್ಲಿ ಆಹಾರ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹಣೆ ಆಗತ್ತೆ. ಸಂಗ್ರಹಣೆ ಮಾಡುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಇನ್ಸುಲಿನ್.
ಇನ್ ಕೇಸ್ ಇನ್ಸುಲಿನ್ ಇಲ್ಲ ಅಂದರೆ ಗ್ಲೂಕೋಸು ಗ್ಲೈಕೋಜನ್ ಆಗಲ್ಲ. ಆವಾಗ ರಕ್ತದಲ್ಲಿ ಗ್ಲೂಕೋಸ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಆವಾಗ ಮೂತ್ರದ ಮೂಲಕ ಹೊರಗಡೆ ಬರುತ್ತೆ. ಇದನ್ನೇ ನಾವು ಸಿಹಿ ಮೂತ್ರ ರೋಗ ಅಥವಾ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಹಾಗಾದರೆ ಸಕ್ಕರೆ ಕಾಯಿಲೆ ಯಾವ ಹಾರ್ಮೋನಿನ ಕೊರತೆಯಿಂದ ಬರುತ್ತೆ ಅಂದರೆ ಇನ್ಸುಲಿನ್ ಹಾರ್ಮೋನಿನ ಕೊರತೆಯಿಂದ ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಅರ್ಥ ಆಗಿದೆಯಲ್ವಾ? ಓಕೆ, ಈಗ ಇನ್ಸುಲಿನ್ ಚೆನ್ನಾಗಿದೆ, ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಗ್ಲೂಕೋಸನ್ನು ಕೊಟ್ಟಿದೆ, ಬಾಕಿದನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ನಾವು ಊಟ ಮಾಡದೇ ಇದ್ದಾಗ ಈ ಗ್ಲೈಕೋಜನನ್ನು ಪುನಃ ಗ್ಲೂಕೋಸನ್ನಾಗಿ ಪರಿವರ್ತನೆ ಮಾಡೋ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಗ್ಲೂಕಾಗಾನ್. ಇವೆರಡೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸನ ಮಾಡ್ತಾ ಇರುತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಗ್ರಂಥಿ ಯಾವುದಪ್ಪ ಅಂದರೆ ಪೆಟ್ಯೂಟರಿ ಗ್ರಂಥಿ. ಹಾಗಾಗಿ ಇದಕ್ಕೆ ನಾಯಕ ಆರ್ ಮಾಸ್ಟರ್ ಆರ್ ಲೀಡರ್ ಗ್ಲ್ಯಾಂಡ್ ಅಂತ ಕರಿತೀವಿ ಸ್ನೇಹಿತರೆ. ಲೀಡರ್ ಗ್ಲ್ಯಾಂಡ್ ಬಟಾಣಿ ಕಾಳಿನಷ್ಟು ಇರ್ತಕ್ಕಂಥ ಒಂದು ಚಿಕ್ಕ ಗ್ರಂಥಿ, ಮೆದುಳಿನ ಬುಡಭಾಗದಲ್ಲಿ ಪೆಟ್ಯೂಟರಿ ಗ್ರಂಥಿ. ಇದನ್ನು ನಾವು ಲೀಡರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಗ್ರಂಥಿ ಅತಿಯಾದ ಸ್ರವಿಕೆ ಆದರೆ ವ್ಯಕ್ತಿ ಉದ್ದ ಬೆಳಿತಾನೆ, ಅದಕ್ಕೆ ನಾವು ದೈತ್ಯತೆ ಅಂತ ಕರಿತೀವಿ, ಗಿಗ್ನ್ಯಾಟಿಸಮ್ ಅಂತ ಕರಿತೀವಿ. ಅದೇ ವ್ಯಕ್ತಿ ಪೆಟ್ಯೂಟರಿ ಗ್ರಂಥಿ ಕಡಿಮೆ ಸ್ರವಿಕೆ ಆದರೆ ಕುಳ್ಳ ಬೆಳಿತಾನೆ, ಅದಕ್ಕೆ ಕುಬ್ಜತೆ ಅಂತ ಕರಿತೀವಿ, ದಟ್ ಈಸ್ ಡ್ವಾರ್ಫಿನಿಸಮ್ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ನಮ್ಮ ಗಂಟಲಲ್ಲಿ ಇರ್ತಕ್ಕಂತಹ ಗ್ರಂಥಿ ಯಾವುದಪ್ಪ ಅಂತ ಕೇಳಿದ್ರೆ ಥೈರಾಯ್ಡ್ ಗ್ರಂಥಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಥೈರಾಯ್ಡ್ ಗ್ರಂಥಿ 2 ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಒಂದು ಥೈರಾಕ್ಸಿನ್, ಇನ್ನೊಂದು ಕ್ಯಾಲ್ಸಿಟೋನಿನ್ ಅಂತ, ಇನ್ನೊಂದು ಕ್ಯಾಲ್ಸಿಟೋನಿನ್. ಕ್ಲಿಯರ್? ನೋಡಿ, ಈ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ, ಈ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹದ ಮೆಟಾಬಾಲಿಕ್ ಆ್ಯಕ್ಟಿವಿಟಿ, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡಿ ನಮ್ಮ ದೇಹದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಇದನ್ನು ಥೈರಾಕ್ಸಿನ್ ಹಾರ್ಮೋನನ್ನು ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಥೈರಾಯ್ಡ್ ಗ್ರಂಥಿ ಚೆನ್ನಾಗಿ ಬೆಳವಣಿಗೆ ಆಗಬೇಕಪ್ಪ ಅಂದರೆ ನಾವೊಂದು ಆಹಾರದ ಮೂಲಕ ಖನಿಜ ಕೊಡಬೇಕು. ಆ ಖನಿಜ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಅಯೋಡಿನ್. ಆಹಾರದ ಮೂಲಕ ಅಯೋಡಿನ್ ಖನಿಜ ಕೊಟ್ಟರೆ ಥೈರಾಯ್ಡ್ ಗ್ರಂಥಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ಚೆನ್ನಾಗಿ ಬೆಳವಣಿಗೆ ಆದರೆ ಥೈರಾಕ್ಸಿನ್ ರಿಲೀಸ್ ಆಗುತ್ತೆ, ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ, ನಮ್ಮ ಪರ್ಸ್ನಾಲಿಟಿ ಏನಾಗಿರುತ್ತೆ, ಸೂಪರ್ ಆಗಿ ಇರುತ್ತೆ. ಸರ್, ಅಯೋಡಿನ್ ಕೊಟ್ಟರೂ ಕೆಲವು ಸತಿ ಸಮಸ್ಯೆ ಬರುತ್ತೆ. ಸಮಸ್ಯೆ ಬರುತ್ತೆ. ಅದರ ಬಗ್ಗೆ ನಾನು ಥೈರಾಯ್ಡ್ ಬಗ್ಗೆನೇ ಸಾಧನ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ 1 hour ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈ ಥೈರಾಯ್ಡ್ ಗ್ರಂಥಿಯ ಒಳಗಡೆ ಹುದುಗಿರುವ ಗ್ರಂಥಿ, ಅದರೊಳಗಡೆ ಎ ಗ್ಲ್ಯಾಂಡ್ ಎಂಬ್ಯಾಡೆಡ್ ಇನ್ ಅನದರ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ರಂಥಿಯ ಒಳಗಡೆ ಹುದುಗಿರುವ ಗ್ರಂಥಿ ಯಾವುದಪ್ಪ ಅಂತ ಕೇಳಿದ್ರೆ ದಿಸ್ ಇಸ್ ದ ಪ್ಯಾರಾಥೈರಾಯ್ಡ್ ಗ್ರಂಥಿ. ಈ ಪ್ಯಾರಾಥೈರಾಯ್ಡ್ ಗ್ರಂಥಿ PTH ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಹಾರ್ಮೋನ್ ಕ್ಯಾಲ್ಸಿಯಮನ್ನು ಏನು ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಈ ಹಾರ್ಮೋನ್ ಜಾಸ್ತಿ ರಿಲೀಸ್ ಆದರೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಆವಾಗ ಮೂಳೆ ಮೃದು ಆಗುತ್ತೆ. ಆ ಮೂಳೆ ಮೃದುವನ್ನು ನಾವು ಆಸ್ಟಿಯೋಮಲಾಸಿಯಾ ಅಂತ ಕರಿತೀವಿ. ಆಸ್ಟಿಯೋಮಲಾಸಿಯಾ ವಯಸ್ಕರಲ್ಲಿ ಆಸ್ಟಿಯೋಮಲಾಸಿಯಾ ಬರುತ್ತೆ. ಮಕ್ಕಳಲ್ಲಿ, ಕ್ರಿಕೆಟ್ ಆಡೋ ಮಕ್ಕಳಲ್ಲಿ ರಿಕೆಟ್ಸ್ ಬರುತ್ತೆ. ಇದು ಯಾವ ಗ್ರಂಥಿಯ ಅತಿಯಾದ ಸ್ರವಿಕೆಯಿಂದ ಅಂತ ಕೇಳಿದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಅತಿಯಾದ ಸ್ರವಿಕೆಯಿಂದ. ಕ್ಲಿಯರ್? ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟಿರುತ್ತೆ ಅಂದರೆ 30 kHz ಇರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, 30 kHz. ಕ್ಲಿಯರ್? ಇಲ್ಲಿ ನಿಮಗೆ ಗೊತ್ತಿರಲಿ, ಸ್ಕ್ಯಾನರ್ ಅಂತಕ್ಕಂಥದ್ದು ಇದೆಯಲ್ವಾ. ಸ್ಕ್ಯಾನರ್ ಅಂದರೆ ಇದೊಂದು ಆಪರೇಷನ್ ಮಾಡೋ ಡಿವೈಸ್ ಅಲ್ಲ, ಇದು ಆಪರೇಷನನ್ನು ಎಲ್ಲಿ ಮಾಡಬೇಕು ಅಂತ ತೋರಿಸ್ತಕ್ಕಂಥ ಒಂದು ಮಾರ್ಗದರ್ಶಿ. ಆಪರೇಷನನ್ನು ಎಲ್ಲಿ ಮಾಡಬೇಕು ಅಂತ ತೋರಿಸೋ ಒಂದು ಮಾರ್ಗದರ್ಶಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಸ್ಕ್ಯಾನರ್. ಹಾಗಾಗಿ ಅಲ್ಟ್ರಾಸಾನಿಕ್ ಶ್ರವಣಾತೀತ ಶಬ್ದವನ್ನು ಬಳಸಿ ಈ ಹರ್ಡ್ಸ್ನ ಶ್ರವಣಾತೀತ ತರಂಗಗಳನ್ನು ಬಳಸಿ ನಾವು ಒಳಗಡೆ ಏನು ಮಾಡ್ತೀವಿ, ಆ ಮಗುವಿನ ಬೆಳವಣಿಗೆಯ ಬಗ್ಗೆ ಅಥವಾ ನಮ್ಮ ದೇಹದಲ್ಲಿ ಏನಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಇದಕ್ಕೆ ಸ್ಕ್ಯಾನರ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಶಬ್ದದ ಬಗ್ಗೆ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತಾ ಬರ್ತೀನಿ ನಾನು.
ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಹುಳಿಯಾಗಲು ಕಾರಣ. ಈಸಿ ಇದೆ ಕ್ವಶನ್, ಸಿಂಪಲ್. ದಟ್ ಈಸ್ ದ ಕಾರ್ಬನಿಕ್ ಆಮ್ಲ. ಇದೆಲ್ಲಿರುತ್ತೆ ಅಂದರೆ ಸಿಂಪಲ್, ನಾವೇನು ಕಾರ್ಬನಿಕ್ ಡ್ರಿಂಕ್ಸ್ ಅಂತ ಹೇಳ್ತೀವಲ್ವ, ಕಾರ್ಬನಿಕ್ ಡ್ರಿಂಕ್ಸ್ ಮೀನ್ಸ್ ಪೆಪ್ಸಿ, ಕೊಕೋ ಕೋಲಾ, ಇದರಲ್ಲಿ ಯಾವ ಆಮ್ಲ ಇರುತ್ತೆ ಅಂದರೆ ಕಾರ್ಬನಿಕ್ ಆಮ್ಲ ಇರುತ್ತೆ. ಕ್ಲಿಯರ್. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಿಟ್ರಿಕ್ ಆಮ್ಲ ಸಿಟ್ರಸ್ ಫ್ರೂಟ್ಸಲ್ಲಿ ಇರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಆಸ್ಕಾರ್ಬಿಕ್ ಆಮ್ಲ ಅಂತಲೂ ಕೂಡ ಕರಿತೀವಿ. ಆಸ್ಕಾರ್ಬಿಕ್ ಆಮ್ಲ ಅಂತ ಕರಿತೀವಿ. ದಟ್ ಈಸ್ ಹುಳಿ ಹಣ್ಣುಗಳು, ನಿಂಬೆ ಹಣ್ಣು ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಕಿತ್ತಳೆ ಹಣ್ಣು ಇರ್ಬೋದು, ಅಲ್ಲಿ ಇರುತ್ತೆ. ಕ್ಲಿಯರ್. ನೆಕ್ಸ್ಟ್ ಸೇಬಿ ಹಣ್ಣಿನಲ್ಲಿ ಇರ್ತಕ್ಕಂಥ ಆಮ್ಲ ದಟ್ ಈಸ್ ದ ಮ್ಯಾಲಿಕ್ ಆಮ್ಲ. ಸಿಂಪಲ್. ಲ್ಯಾಕ್ಟಿಕ್ ಆಮ್ಲ, ಇದು ಹಾಲನ್ನು ಮೊಸರನ್ನಾಗಿ ಮಾಡುವ ಆಮ್ಲ. ಹಾಲನ್ನು ಮೊಸರನ್ನಾಗಿ ಮಾಡುವ ಆಮ್ಲ. ಈ ಹಾಲನ್ನು ಮೊಸರನ್ನಾಗಿ ಮಾಡಲಿಕ್ಕೆ ಈ ಆಮ್ಲ ಕಾರಣ. ಈ ಆಮ್ಲವನ್ನು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಯಾವುದಪ್ಪ ಅಂತ ಕೇಳಿದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ ಹಾಲು ಏನಾಗ್ಬಿಡತ್ತೆ, ಮೊಸರಾಗ್ಬಿಡತ್ತೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಹಾಲಲ್ಲಿರ್ತಕ್ಕಂಥ ಲ್ಯಾಕ್ಟೋಸ್ ಶುಗರನ್ನು, ಲ್ಯಾಕ್ಟೋಸ್ ಸಕ್ಕರೆಯನ್ನು ಈ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾಗಳು ಈ ಲ್ಯಾಕ್ಟೋಸ್ ಶುಗರನ್ನು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಆವಾಗ ಹಾಲು ಏನಾಗ್ಬಿಡತ್ತೆ, ಮೊಸರು ಆಗಿಬಿಡತ್ತೆ. ಅರ್ಥ ಆಗಿದೆಯಲ್ವಾ? ಓಕೆ. ಕೊಬ್ಬು, ಎಣ್ಣೆ, ಸೋಡಿಯಂ ಹೈಡ್ರಾಕ್ಸೈಡ್, ಸಾಬೂನು. ಓಕೆ, ಈ ಕ್ವಶನ್ನು ಅಷ್ಟು ಕ್ಲಿಯರ್ ಇಲ್ಲ, ಸಿಂಪಲ್. ನೋಡಿ ಇಲ್ಲಿ ಸಿಂಪಲ್, ಕೊಬ್ಬು, ಓಕೆ, ಕೊಬ್ಬು ಪ್ಲಸ್ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್, ಕೊಬ್ಬು ಎಣ್ಣೆ ಯಾವ್ದಾರು ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಸಾಬೂನು ಬರುತ್ತೆ, ನೆಕ್ಸ್ಟ್ ಗ್ಲಿಸರಾಲ್ ಬರುತ್ತೆ. ಕ್ಲಿಯರ್. ಇದಕ್ಕೆ ಸಫೋನಿಫಿಕೇಷನ್ ಅಂತ ಕರಿತೀವಿ. ಕ್ಲಿಯರ್. ನಾವು ಕೊಬ್ಬು ಅಥವಾ ಗ್ಲಿಸರೈಡ್ ಅಥವಾ ಎಣ್ಣೆಗಳಿಗೆ ಪೊಟ್ಯಾಷಿಯಂ ಹೈಡ್ರೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಕ್ಷಾರಗಳನ್ನು ಹಾಕುವುದರ ಮೂಲಕ ಸಾಬೂನನ್ನು ತಯಾರಿಸ್ತೀವಿ. ಅದು ಪ್ರೊಡಕ್ಟ್ ಆಗುತ್ತೆ, ಅದ್ರ ಜೊತೆಗೆ ಗ್ಲಿಸರಾಲ್ ಬರುತ್ತೆ. ಇಲ್ಲಿ ಸಾಬೂನು ಅಂತ ಕೇಳಿದ್ದಾನೆ, ಸಾಬೂನು ಸೋಡಿಯಂ ಸ್ಪ್ಯೂರೇಟ್. ಬೈ ಪ್ರಾಡಕ್ಟ್ ಅಂತ ಕೇಳಿದ್ರೆ ದಟ್ ಇಸ್ ದ ಗ್ಲಿಸರಾಲ್. ಕ್ಲಿಯರ್. ಸಾಬೂನು ಯಾವುದು ಅಂತ ಕೇಳಿದರೆ ಸೋಡಿಯಂ ಸ್ಪ್ಯೂರೇಟ್. ಉಪೋತ್ಪನ್ನ ಯಾವುದು ಅಂತ ಕೇಳಿದರೆ ದಟ್ ಈಸ್ ದ ಗ್ಲಿಸರಾಲ್. ಓಕೆ. ನೆಕ್ಸ್ಟ್, ಈ ಕ್ರಿಯೆಯಿಂದ ಏಡ್ಸ್ ರೋಗವು ಹರಡುವುದಿಲ್ಲ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಈ ಕ್ರಿಯೆಯಿಂದ ಓಕೆ. ನೋಡಿ, ಈಗ ರಕ್ತ ಸ್ವೀಕಾರ, ಏಡ್ಸ್ ರೋಗಿಗೆ ರಕ್ತ ಇತ್ತು, ಆ ಏಡ್ಸ್ ಇತ್ತು ಅಂದರೆ ಅವು ಹರಡತ್ತೆ. ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕ, ರಕ್ಷಣೆ ರಹಿತ ಇಲ್ಲ ಅಂದರೆ ಪಕ್ಕ ಹರಡತ್ತೆ. ನೆಕ್ಸ್ಟ್, ಸಾರ್ವಜನಿಕ ಶೌಚಾಲಯದ ಬಳಕೆ ಇದರಿಂದ ಹರಡಲ್ಲ. ಕ್ಲಿಯರ್. ಇಂಜೆಕ್ಷನ್ ಮೂಲಕ ನೋಡಿ, ಏನಿದ್ರೂ ಕೂಡ ಈ ಏಡ್ಸ್ ಇದೆಯಲ್ವಾ, ಏಡ್ಸ್ ರೋಗ ಇದು ರಕ್ತ ಮತ್ತು ನಮ್ಮ ದೇಹದ ದ್ರವಗಳ ಮೂಲಕ ಮಾತ್ರ ಹರಡತ್ತೆ. ಕ್ಲಿಯರ್. ಏಡ್ಸ್ ರೋಗ ಈ ಹೂಗಳು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ, ಟಾಯ್ಲೆಟ್ ಮಾಡೋದ್ರಿಂದ ಇದು ಹರಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಏಡ್ಸ್ ಇದೆಯಲ್ಲ, ಐ ಡಿ ನಂಬರ್ ನೋಡ್ಕೊಳ್ಳಿ. ಐ ಡಿ ಅಲ್ಲ ಇದು, ಇದನ್ನು ತಿರುಗಿಸಿ ಬರೀರಿ. ನೋಡಿ ಹಿಂಗೆ, ಡಿಸೆಂಬರ್ 1 ಇದೆಯಲ್ವಾ, ಇದು ಏಡ್ಸ್ ದಿನಾಚರಣೆ. ಓಕೆ, ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆನೂ ಒಂದು ವಿಡಿಯೋನ ನಾನು ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಬೇಕಾದರೆ ಕಮೆಂಟ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ, ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟ ನೋಡಿ, ಇದು ಡೆನ್ಸಿಟಿ ಮೇಲೆ ಇರತಕ್ಕಂಥದ್ದು. ಸಿಂಪಲ್. ಒಂದು ಗಾಜಿನ ಬೀಕರ್ ಇದೆ, ಬೀಕರಲ್ಲಿ ಫುಲ್ಲು ನೀರನ್ನು ಹಾಕಿ ಅದರ ಮೇಲೆ ಮಂಜುಗಡ್ಡೆಯನ್ನು ಹಾಕಿ, ಈ ಮಂಜುಗಡ್ಡೆ ಏನು ಮಾಡುತ್ತೆ ಅಂದರೆ ತನ್ನಷ್ಟೇ ಗಾತ್ರದ ನೀರನ್ನು ಹೊರಗಡೆ ಹಾಕಲ್ಲ, ತನ್ನಷ್ಟೇ ರಾಶಿ, ತನ್ನಷ್ಟೇ ತೂಕದ ನೀರನ್ನು ಹೊರಗಡೆ ಹಾಕತ್ತೆ. ಕ್ಲಿಯರ್. ನೀರು 4 ಡಿಗ್ರಿಗಿಂತ ಕೆಳಗಡೆ ಬಂದಾಗ ನೀರಿನ ಅಣುವಿನ ಗಾತ್ರ ಏನಾಗುತ್ತೆ, ದೊಡ್ಡದಾಗತ್ತೆ. ಇದಕ್ಕೆ ನಾವು ಅನಾಮಲಸ್ ಬಿಹೇವಿಯರ್, ನೀರಿನ ಅಸಂಬದ್ಧ ವಿಕಾಸ ಅಂತ ಕರಿತೀವಿ. ಈಗ ಇಲ್ಲಿ ನೀರಿನ ದ್ರವ ರೂಪದಲ್ಲಿರ್ತಕ್ಕಂಥ ನೀರಿನ ಅಣುವಿನ ಗಾತ್ರಗಳೇನಾಗಿದೆ, ಚಿಕ್ಕದಿದೆ. ಮಂಜುಗಡ್ಡೆಯಲ್ಲಿರ್ತಕ್ಕಂಥ ನೀರಿನ ಅಣುವಿನ ಗಾತ್ರಗಳೇನಾಗಿದೆ, ದೊಡ್ಡದಿದೆ. ಅದು ತೂಕ ಮಾತ್ರ ಸೇಮ್ ಇದೆ. ತನ್ನಷ್ಟೇ ತೂಕದ ನೀರನ್ನು ಹೊರಗಡೆ, ಆರ್ಕಿಮಿಡೀಸ್ನ ತತ್ವದ ಪ್ರಕಾರ ತನ್ನಷ್ಟೇ ತೂಕದ ನೀರನ್ನು ಹೊರಗಡೆ ಹಾಕಿದೆ. ಇದು ಕರಗ್ತಾ ಬಂದಾಗ ದೊಡ್ಡ ಸೈಜ್ಗಳೆಲ್ಲ ಏನಾಗ್ತವೆ, ಸಣ್ಣ ಸೈಜ್ ಆಗ್ತಾ ದ್ರವ ರೂಪಕ್ಕೆ ಬರುತ್ತೆ.
ಆವಾಗ ನೀರು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ನೀರು ಇಳಿಯುತ್ತದೆ ತಪ್ಪು, ನೀರು ಏರುತ್ತದೆ ತಪ್ಪು, ನೀರು ಇದ್ದ ಹಾಗೆಯೇ ಇರುತ್ತದೆ. ಇದು ದಟ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ನೆಕ್ಸ್ಟ್, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ನೀವು ಇದನ್ನು ಕಾಮೆಂಟ್ ಮಾಡಿ. ಯಾಕಂದರೆ ಏಡ್ಸ್ ಪಾಠ ನಾನು ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಈ ಏಡ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ನೀವು ಕಾಮೆಂಟ್ ಮಾಡಿ. ಓಕೆ, ಯಾರು ಚೆನ್ನಾಗಿ ಕಾಮೆಂಟ್ ಮಾಡ್ತೀರೋ ಅವ್ರಿಗೊಂದು ಬ್ಯೂಟಿಫುಲ್ ಪ್ರೈಸನ್ನು ಕೊಡೋಣ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದಗಳು. ನೀವೆಲ್ಲರೂ ಕೂಡ ಸ್ವಲ್ಪ ನಮ್ಮನ್ನು ಸಪೋರ್ಟ್ ಮಾಡಿ. ಇನ್ನು 1 ತಿಂಗಳಲ್ಲಿ ನಿಮಗಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಲ್ಲ ಕ್ಲಾಸಸ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಸಾಧನಾ ಶಂಕರ್ ಅಕಾಡೆಮಿ ಮಾಡುತ್ತೆ. ಭಗವಂತ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.